ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೇರೆಯವರು ನಿಮ್ಮ ಫೋನಿಗೆ ಫೋನ್ ಮಾಡಿದಾಗ ನಿಮ್ಮ ಫೋನು ಸ್ವಿಚ್ ಆಫ್ ಬರಬೇಕು. ಆದರೆ ನೀವು ಅವರಿಗೆ ನಿಮ್ಮ ಸಿಮ್ಮಿಂದ ಫೋನ್ ಮಾಡ್ಬೋದು, ನಿಮ್ಮ ಸಿಮ್ಮಿಂದ ಡಾಟಾ ಯೂಸೇಜ್ ಎಲ್ಲವನ್ನೂ ಮಾಡ್ಕೊಬೋದು ನಿಮ್ಮ ಫೋನಲ್ಲಿ. ಆ ರೀತಿಯಾದ ಸೆಟ್ಟಿಂಗ್ನ ನೀವು ಯೂಸ್ ಮಾಡ್ಕೊಬೇಕಂತ ಹೇಳಿದ್ರೆ ನೀವು ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಬೇಕಾಗುತ್ತೆ. ನೀವು ಫೋನ್ನ ಓಪನ್ ಮಾಡಿದ ಮೇಲೆ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಟ್ರಿಕ್ ಕೇಳ್ಕೊಡೋಕ್ಕಿಂತ ಮುಂಚೆ ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ ಅಂತ ಹೇಳೋಕ್ಕೆ ಆಶಿಸ್ತೀನಿ. ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಕಾಲ್ ಫಾರ್ವರ್ಡಿಂಗ್ ಅಂತ ಒಂದು ಆಪ್ಷನ್ ಇದೆ. ಆ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಕಾಲ್ ಫಾರ್ವರ್ಡಿಂಗ್ ಅಂತಿದೆ ಕೆಳಗಡೆ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಆಲ್ವೇಸ್ ಫಾರ್ವರ್ಡ್, ನಂದರಲ್ಲಿ ಯಾವುದು ಫಾರ್ವರ್ಡ್ ಆಗಿಲ್ಲ, ಆಫಲ್ಲಿದೆ. ಇಲ್ಲಿ ಆಲ್ವೇಸ್ ಫಾರ್ವರ್ಡಲ್ಲಿ ನಿಮ್ಮ ಯಾವುದಾದ್ರೂ ಒಂದು ಸ್ವಿಚ್ ಆಫ್ ಆಗಿರೋ ನಂಬರ್ನ ನೀವಿಲ್ಲಿ ಹಾಕಬೇಕಾಗುತ್ತೆ. ಸ್ವಿಚ್ ಆಫ್ ಆಗಿರೋ ನಂಬರ್ನ ನೀವಿಲ್ಲಿ ಹಾಕ್ತು ಅಂತ ಹೇಳಿದ್ರೆ ಬೇರೆಯವರು ನಿಮಗೆ ಫೋನ್ ಮಾಡಿದಾಗ ಈ ನಂಬರಿಗೆ ಫಾರ್ವರ್ಡ್ ಆಗುತ್ತೆ. ಅಂದರೆ ನಿಮ್ಮ ಫೋನು ಸ್ವಿಚ್ ಆಫ್ ಅಂತ ಬರುತ್ತೆ ಅವ್ರ ಫೋನಲ್ಲಿ. ಆದರೆ ನೀವು ನಿಮ್ಮ ಫೋನ್ ಮೂಲಕ ಅವ್ರ ಫೋನಿಗೆ ಫೋನ್ ಮಾಡ್ಬೋದು, ಡಾಟಾ ಯೂಸೇಜ್ ಮಾಡ್ಬೋದು, ಪ್ರತಿಯೊಂದು ಏನು ನಾರ್ಮಲಾಗಿ ಏನು ಫೋನ್ ಯೂಸ್ ಮಾಡ್ತೀರಿ ಎಲ್ಲ ಮಾಡ್ಬೋದು. ಆದರೆ ಅವರು ನಿಮಗೆ ಫೋನ್ ಮಾಡಿದಾಗ ನಿಮ್ಮ ಫೋನು ಸ್ವಿಚ್ ಆಫ್ ಅಂತ ಬರುತ್ತೆ. ಈ ಒಂದು ಫೀಚರ್ನ ನಿಮಗೆ ಯೂಸ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಕೆಲವೊಬ್ಬರಿಗೆ ಈ ಫೀಚರ್ ಯೂಸ್ ಆಗುತ್ತೆ. ಫೋನು ನಾಟ್ ರೀಚೇಬಲ್ ಬರಬೇಕು, ಆದರೆ ನಾನು ಫೋನ್ ಯೂಸ್ ಮಾಡಬೇಕು, ಆ ರೀತಿಯೆಲ್ಲ ಇರುತ್ತೆ. ದಯವಿಟ್ಟು ಈ ಫೀಚರ್ನ ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.